ಅಪ್ಪಾಜಿ, ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಲಿ? ನೀವ್ಯಾರು? ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಹುಡುಕಿಕೊಂಡು ಇದೇ ಮನೆಗೆ ಯಾಕೆ ಬಂದ್ರಿ? ವೇಷೆಯಾದ ನನ್ನಲ್ಲಿ ಬದಲಾವಣೆ ಕಾಣಬೇಕು ಅಂತ ಯಾಕೆ ಬಯಸಿದ್ರಿ? ಮಾತು ನಿನ್ನ ಬಾಯಾಗ ಬರ್ಲಿ ಅಂತ ಸಮಯ ಕಾಯ್ತಾ ಇದ್ದವ. ಕೇಳ್ತಾಯಿ, ಈಗ ಹೇಳ್ತೀನಿ ನಿನ್ನ ಜನ್ಮ ರಹಸ್ಯವನ್ನು. ನನ್ನ ಜನ್ಮ ರಹಸ್ಯ? ನೀನು ಹುಟ್ಟಿದ್ದು ಈ ವೇಶ್ಯರ ಮನೆಯಾಗಲ್ಲವ, ಮಹಾನ್ ಪತಿವೃತ್ತಿಯ ಹೊಟ್ಟೆ ಒಳಗ. ನಿಮ್ಮಪ್ಪ ಕಟುಕ. ಏನೋ ನೀಚ ಹೆಣ್ಣೆ, ನನ್ನ ಕಣ್ಣು ತಪ್ಪಿಸೋಡಕ್ಕೆ ನೀನು ಪಾತಾಳದ ಗಡಿಗಿದ್ರು ಬಿಡುವುದಿಲ್ಲ. ಏನೋ ಇವನ ಮನೆ ಹಾಳಾಗ ಇಂಥ ಹೊತ್ತೆಗೆ ಇವ ಬಂದಾಗ ಇಮಾಂಸಾದ ಶಿವಪೂಜಾ ಕರಡು ಬಂದಾಗ ಯಾರು ಈ ನಮ್ಮನೆ ಗೌರಕತ್ತೀನಿ? ಯಾರು ಕೂಡ ಅಂತ ಜಗ ಮಾಡ್ಕೊತೀನಿ. ನನಗೊಬ್ಬಳು ಅಕ್ಕ ಇದ್ರು ಅಂತ ಹೇಳ್ತಿರಲ್ಲ, ಈಗ ಅವಳೇನಿದ್ದಾಳೆ? ಸದ್ಗೃಹಿಣಿಯಾಗಿ ತನ್ನ ಗಂಡನ ಜೊತೆ ಸಂತೋಷವಾಗದಾಳವ. ಅವಳನ್ನು ಒಂದೇ ಒಂದು ಸಾರಿ ಕಡೆ ತುಂಬಾ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ತೋರಿಸ್ತೀರಾ ಅಪ್ಪಾಜಿ? ವಿಧಿಯ ಸಂಕಲ್ಪ ಎಂಥ ವಿಚಿತ್ರ. ವಿಧಿಯ ಸಂಕಲ್ಪ ಎಂಥ ವಿಚಿತ್ರ. ನಿನ್ನಕ್ಕ ನಿನ್ನ ಮನೆಗೆ ಬಂದು ಹೋದಳು, ನಿನಗಾಕಿನ ಗುರುತು ಹಿಡಿಯಾಕ ನನ್ನಕ್ಕ ನನ್ನ ಮನೆಗೆ ಬಂದಿದ್ದಾಳೆ. ಯಾವಾಗ? ನಿನ್ನಕ್ಕನ ಗಂಡ ನಿನ್ನ ಜೊತೆ ಇದ್ದಾಗ. ನನ್ನಕ್ಕನ ಗಂಡ ನನ್ನ ಜೊತೆಯಲ್ಲಿ? ಯಾರು? ಯಾರು ಅನ್ನವ? ಶಿವನಗೌಡ. ಶಿವನಗೌಡ ನನ್ನ ಅಕ್ಕನ ಗಂಡನೇ? ನನ್ನದು ಎಷ್ಟು ಜನ್ಮದ ಪಾಪದ ಕರ್ಮ ಇರಬಹುದು. ಒಳ ಹುಟ್ಟಿದ ಅಕ್ಕನ ಗಂಡನೇ ವೇಷಿಯಾದ ನನ್ನನ್ನು ಹುಡುಕಿಕೊಂಡು ಬಂದನೆ. ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಅಕ್ಕ ಅಂಗಾರ ತಂಗಿ ಬಂಗಾರ ನಾಟಕ ಒಂದು ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯನ್ನು ಮೂಡಿಸುವಂತಹ ಒಂದು ಸುಂದರ ಕಥಾಹಂದರಣ ಇರತಕ್ಕಂತಹ ಈ ಒಂದು ನಾಟಕ ಎಲ್ಲರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ. ಇಬ್ರಾಹಿಂ ಸುತಾರ್ ಅವರೇ ಈ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಭಾವ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಸಂದೇಶ ಬರುತ್ತೆ? ಅದು ಒಂದು ಪೌರಾಣಿಕ ಒಂದು ಮನೆ ಕುಟುಂಬದ ಸಂದೇಶ ಇದೆ ಸರ್. ಬಹಳ ಚೆನ್ನಾಗಿದೆ. ಏನು ಯಾವುದೇ ತರಹದ ಅವಾಜ ಶಬ್ದಗಳಿಲ್ಲ, ಅವಾಜ ಸೀನ್ಸ್ ಇಲ್ಲ. ತುಂಬಾ ಸೂಪರ್ ಆಗೈತೆ ನಮ್ಮ ಜೊತೆ ಕುಷ್ಟಗಿ ಶಾಸಕರಾಗಿರ್ತಕ್ಕಂಥ ಗಂಗೂರ್ ಪಾಟೀಲ್ ಸಾಹೇಬರು ನಮ್ಮ ಜೊತೆ ಇದಾರ. ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಬನಶಂಕರಿ ತಾಯಿಯ ದರ್ಶನ ಪಡ್ಕೊಂಡು ಇವತ್ತ ಒಂದು ಜವರ್ಗಿಯವರ ನಾಟಕ ಕಂಪನಿಗೆ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವ ನಾಟಕವನ್ನ ವೀಕ್ಷಣೆ ಮಾಡಿರ್ತಾರ. ಸರ್, ದಯವಿಟ್ಟು ತಮ್ಮ ಈ ಒಂದು ನಾಟಕಕ್ಕೆ ಬಂದು ತಾವು ನಾಟಕ ನೋಡಿದ್ರಿ, ಅಭಿಪ್ರಾಯನ ಹೇಳ್ಬೇಕಂತ. ನಾನು ಮೊದಲಿಂದ ಕೂಡ ನಾಟಕ ಪ್ರೇಮಿ, ರಂಗಭೂಮಿ ಕಲಾವಿದರನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ. ನಮ್ಮಲ್ಲಿ ಎಲ್ಲ ಉತ್ತರ ಕರ್ನಾಟಕ ವಿಶೇಷವಾಗಿ ನಾಟಕ ನಾವೆಲ್ಲರೂ ಕೂಡ ನೋಡ್ತೇವೆ. ಈ ಜಾತ್ರೆಗೆ ಪ್ರತಿ ವರ್ಷ ಬರ್ತೀರಿ. ಈ ವರ್ಷ ಬರಕ್ ಆಗಿರಲ್ಲ, ಮನೆ ಬಂದಿದ್ದೆ. ಸೆಕೆಂಡ್ ಟೈಮ್ 7-8 ಸಲ ಬರ್ತಿದ್ದೆ ನಾನು ಇಲ್ಲಿಗೆ. ಅದು ಬರಕ್ಕಾಗಿಲ್ಲ. ಇವತ್ತು ನಮ್ಮೆಲ್ಲ ಸ್ನೇಹಿತರು, ನಮ್ಮೆಲ್ಲ ಹಿರಿಯರ ಜೊತೆ ಒಂದು ನಾಟಕ, ಒಳ್ಳೆ ನಾಟಕ ಇದೆ, ಕೌಟುಂಬಿಕ ನಾಟಕ, ಎಲ್ಲರೂ ನೋಡ್ಬೇಕು ಅಂತ ಆಶಿಸ್ತೀನಿ. ಧನ್ಯವಾದ. ಎಲ್ಲ ಅಡಿಗೆ ಬಹಳ ಎಲ್ಲಾರು ಕುಟುಂಬ ಸಮೇತ ನೋಡ್ಬಾರ್ದು ನಾಟಕ, ಕೌಟುಂಬಿಕ ನಾಟಕ. ಆಶೀರ್ವಾದ ಐತಿ, ಸ್ಟೋರಿ ಐತಿ, ಆಮ್ಯಾಗ ಭಕ್ತಿನೂ ಐತಿ. ಯಾರು ಏನ್ ಮಾಡಿದ್ರು ಏನಾಗತ್ತೆ ಮತ್ತ ಹಿಂದೂ ಮುಸ್ಲಿಂ ಯಾವ ಬಹಳ ಚಂದ ಎಲ್ಲಾರು ನೋಡ್ಬೋದು. ಏನೈತಿ ಸಮಾಜ ಒಂದು ಇದ್ರಾಗ ಹೋಗೋಣ ಬದುಕಿನೊಳಗೆ ಏನ್ ತಿಳ್ಕೊಬೇಕಂತ ಏನ್ ಮಾಡ್ಬೇಕು ಏನಿಲ್ಲ ಕಥೆ ನೋಡುವಂತ ಕಥೆ ಸಣ್ಣ ಕಥೆ ಭಾರಿ ಗ್ರೇಟ್ ಒಂದೇ ಕಥೆ. ಸೇಟು ನಿನ್ಗೋಸ್ಕರ ರತ್ನಧಾರ ತಗೊಂಡ್ಬಂದಿದ್ದಾರೆ, ಬೇಗ ಬಾಮ್ಮ. ಹಾಗೆ ಬಟ್ಟ ಅವ್ರ ಬ್ರ್ಯಾಂಡ್ ಯಾವ್ದು ಅಂತ ನೋಡ್ಕೊಂಡು ಕ್ಲಾಸ್ ಹಾಕೊಂಡೆ ಬಾ. ಚಾಯ್ಸು
ಏನ್ರಿ ನೀವು ದೊಡ್ಡ ಶ್ರೀಮಂತರಾಗಿ ಲೋಕಲ್ ಮಾಲೆಲ್ಲ ಕುಡಿಬಾರ್ದು ನನ್ ಬಂಗಾರ. ಮಾಲ ಫಾರಿನಿಂದ ತರಿಸಿದೆಲ್ಲ ಸ್ಕ್ಯಾಚ್, ಅದನ್ನೇ ಹಾಕೊಂಡ್ ಬಾರೆ. ಆಯ್ತು ಅಣ್ಣಯ್ಯ. ನೀವ್ ಹೀಗೆ ನಮ್ದಕ್ಕೆ ಕಾಳಜಿ ಮಾಡಿದ್ರೆ ನೋಡಿದ್ರೆ ನಿಮ್ದಕ್ಕೂ ಮೇಲೆ ನಮ್ದಕ್ಕೆ ಬಹುತ್ ಆಗಿದ್ದಾವ. ಅಯ್ಯೋ ನನ್ ಬೆಲ್ಲದ ಗುಂಡ ಮಾಲ ತಂದಿದ್ದಾವ್ ಅದು ರಕ್ತದಾರ ಕೇಳ್ತಾರೆ. ರಕ್ತದಾರ ತಂದಿದ್ದೀರಾ ಕೊಡಿ ಅಂತ ಕೇಳ್ತಾರೆ. ಇಲ್ಲ ನಿಮ್ದಕ್ಕೂ ಕೈದಾಗೆ ನಮ್ದು ಕೊಡುದಿಲ್ಲ ಮತ್ತೆ ಅಂತಾರ ಅವ್ರು. ನಾವು ನಮ್ದು ರಾಣಿ ಮಾಲನ್ನು ಕೈದಾಗೆ ಕೊಡ್ತಾವ್. ಉತ್ತರ ಕರ್ನಾಟಕ ಹೋಗ್ತೀವಿ. ಈಗ ಹೊಸ ಕಲಾವಿದರು ಒಳ್ಳೆ ಅದ್ಭುತವಾಗಿ ಸಿಕ್ಕ ಪಾತ್ರಗಳು ಚೊಕ್ಕದಾಗಿ ನಮ್ಮಪ್ಪ ನೀವ್ ಹೇಳ್ದಂಗೆ ಕೇಳ್ತಾನ ಅಂತ ತಿಳಿದು ಅವನ ತಲೆ ತುಂಬಿ ಒತ್ತಾಯದಿಂದ ನನ್ನ ಮದುವೆ ಮಾಡ್ಲಿ ಅಂದಾಗ ಇದ್ರಾಗ ತಪ್ಪು ನಮ್ಮದೇ ಆಗಿದ್ದ. ಗೌಡ, ನಿನ್ನ ಮಗ ಬಹಳ ಮುಂದುವರೆದಾನ ಬಿಡು. ಇಷ್ಟು ನಿರಂತರವಾಗಿ ಮಾತಾಡಿ ನಮ್ಮ ಬಾಯಿನೇ ಮುಚ್ಚಿಸ್ತಾನ ಅಂತ ನಾ ತಿಳಿದಿರಲಿಲ್ಲ. ಶಿವನಗೌಡ, ನಿಮ್ಮಪ್ಪ ಅಂದ್ರೆ ಯಾರು ಅಂತ ಮಾಡಿಯೋ? ಸತ್ಯ, ನ್ಯಾಯ, ಧರ್ಮಕ್ಕೆ ಇನ್ನೊಂದು ಹೆಸರ ವೀರಭದ್ರಗೌಡ. ನಾವಿಬ್ರು ಒಂದೇ ತಾಯಿ ಹೊಟ್ಟೆ ಒಳಗೆ ಹುಟ್ಟಿಲ್ಲೋ, ಆದ್ರೆ ಎರಡು ದೇಹ ಒಂದು ಜೀವ ಇದ್ದಂಗದೀವಿ. ನಾನು ಮುಸಲ್ಮಾನ ಜಾತಿ ಒಳಗೆ ಹುಟ್ಟಿದ್ರು ನನ್ನ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀನೋ ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ಮುಸಲ್ಮಾನ್ ಈ ಶಬ್ದದ ಅರ್ಥ ನಿನಗೆ ಗೊತ್ತೈತೇನು? ಅಲ್ಲಾಹನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠೆಯುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ಜೀವನದಾಗ ಅಳವಡಿಸಿಕೊಂಡು ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ. ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ, ಮಹಮ್ಮದ ಪೈಗಂಬರನು ಹೇಳಿದ್ದು. ಅವರ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಿರುವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲಾ ನನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ತವಡಿ ಒಳಗ. ಅಲ್ಲಿಂದ ಆಕೆನ ಪಾರು ಮಾಡಿ ನನ್ನ ಮನೆಗೆ ಕರ್ಕೊಂಡು ಬಂದು ಸಂಸ್ಕಾರವಂತರಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ನೀನಂದಂಗ ನಮ್ಮ ಮುಸಲ್ಮಾನ ಜಾತಿ ಒಳಗ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಈಕೆ ಹುಟ್ಟಿನ ಮೂಲ ಅರಿತಿರುವ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದೊಳಗೆ ಹುಟ್ಟಿರುವ ಈ ಕೂಸಿನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಸ್ವತೆಯನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀನು ವೇಶ್ಯ ಸಹವಾಸ ಮಾಡಿದ್ದು ನನಗೆ ಮೊದಲ ಗೊತ್ತಿತ್ತಪ್ಪ. ಆದ್ರೂ ನಿನಗಾಗಿ ಕೊಟ್ಟ ಮದುವೆ ಮಾಡಿನಲ್ಲೋ, ನಿನಗಾಗಿ ಕೊಟ್ಟ ಮದುವೆ ಮಾಡೀನಿ. ರಂಗಭೂಮಿಯ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಪ್ರಕಾಶ್ ಮೂಡಿಗೆರೆ ಅವರು ಇವತ್ತು ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವ ಒಂದು ರಾಜಣ್ಣ ಜೀವರ್ಗಿ ಅವರ ಕಂಪನಿಯಲ್ಲಿ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಈ ಒಂದು ನಾಟಕ ನಡೀತಾ ಇದೆ. ಅದ್ದೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಈ ಒಂದು ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಇಮಾಮ್ ಸಾಬನ ಒಂದು ಮುಖ್ಯ ಪಾತ್ರದಲ್ಲಿ ಪ್ರಕಾಶನ ಮೂಡಿಗೆರೆ ಅವರು ಒಂದು ಪಾತ್ರ ಮಾಡ್ಯಾರ. ಅಷ್ಟು ಜೀವವನ್ನ ಪಾತ್ರಕ್ಕೆ ತುಂಬಿ ಏನು ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆಯನ್ನ ಮೂಡುವಂತಹ ಈ ಒಂದು ಕತೆ ಆಧರಿಸಿ ಒಂದು ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವ ನಾಟಕ ಪಾತ್ರಕ್ಕೆ ಜೀವ ತುಂಬಿ ಮಾಡಿರ್ತಕ್ಕಂಥ ಇಮಾಮ್ ಸಾಬ್ ಅವರು ನಮ್ಮ ಜೊತೆ ಇದಾರ. ಸರ್, ಈ ಒಂದು ಪಾತ್ರದ ನಿಮ್ಮ ಅನುಭವವನ್ನ ಹೇಳ್ರಿ. ಈ ಪಾತ್ರ ನನ್ನ ಒಂದು ವೃತ್ತಿ ಜೀವನದಲ್ಲೇ ಒಂದು ವಿಭಿನ್ನವಾದಂತಹ ಪಾತ್ರ ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ಭಾವೈಕ್ಯತೆ ಹಿಂದೂ ಮುಸ್ಲಿಮರು ಇದ್ದಿನ ಕಾಲದಲ್ಲಿ ಎಲ್ಲರೂ ಇತ್ತಿತ್ತಲಾಗಿ ಕೆಲವೊಂದು ರಾಜಕೀಯ ಉದ್ದೇಶಗಳಿಂದ ಮುಸ್ಲಿಮರು ಕೆಲವೊಂದು ಊರಲ್ಲಿ ಸರಿಯಾಗುವುದಿಲ್ಲ ಭಾವೈಕ್ಯತೆ. ಅದು ಅಲ್ಲದೆ ಈ ಪಾತ್ರ ಏನೈತಲ್ಲ, ಇಬ್ರಾಹಿಂ ಸುತಾರ್ ದೊಡ್ಡ ವಾಗ್ಮಿಯನ್ನು ರಾಷ್ಟ್ರಪತಿಗಳ ಕಡೆಯಿಂದ ಸನ್ಮಾನ ಮಾಡಿಸುವಂತ ವ್ಯಕ್ತಿ, ಅವ್ರನ್ನ ತಲೆ ಹಾಕಿಟ್ಟುಕೊಂಡೇ ಈ ಪಾತ್ರ ಮಾಡ್ತಾರೆ. ನಾವು ಸ್ವಲ್ಪ ಜೀವ ತುಂಬೋದಕ್ಕೆ ಪ್ರಯತ್ನ ಮಾಡೀವಿ, ಆದ್ರೆ ಇನ್ನೂ ಬೇಕಾಗುತ್ತೆ ಅನ್ನೋದು ಅವ್ರಂಗ ಅಂತ ವಾಗ್ಮಿಗೆ ನಮ್ಮ ಹೋಲಿಕೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೂ ಇದರಲ್ಲಿ ಒಂದು ಜೀವ ತುಂಬೋದಕ್ಕೆ ಪ್ರಯತ್ನ ಮಾಡಿದೀವಿ. ಸರ್, ಇನ್ನೊಂದು ಸಾಕಷ್ಟು ಪ್ರೇಕ್ಷಕರು ನೋಡಿನಿ, ಎಷ್ಟೋ ಪ್ರೇಕ್ಷಕರು ಹೌಸ್ಫುಲ್ ಪ್ರದರ್ಶನ ಕಂಡಿದೆ, ನಿಂತು ಕೂಡ ನೋಡಿ ಹೋಗಿದ್ದಾರೆ. ಸಾಕಷ್ಟು ಒಳ್ಳೆ ಅದ್ಭುತವಾದಂತ ನಾಟಕ, ಅದ್ಭುತವಾದಂತ ಕತೆ, ಅದ್ಭುತವಾದಂತ ಏನು ಕಂಪನಿ ಅಂತೇಳಿ ಹೇಳಿದ್ದಾರೆ. ಮತ್ತ ಎಲ್ಲರೂ ನಿಮ್ ಪಾತ್ರದ ಬಗ್ಗೆನೆ ಪ್ರಶಂಸೆ ಮಾಡ್ಯಾರ. ಈಗ ಇಬ್ರಾಹಿಂ ಸುತಾರ್ ಅವ್ರ ಬಗ್ಗೆ ಹೇಳಿದ್ರಿ, ಎಲ್ಲೇ ನಾವು ಈಗ ಇಬ್ರಾಹಿಂ ಸುತಾರ್ ಅವ್ರನ್ನ ಕಂಡಂತ ಆಯ್ತು ಅಂತ ಸಾಕಷ್ಟು ಪ್ರೇಕ್ಷಕರು ಹೇಳಿದ್ದಾರೆ. ನೀನು ಮನುಷ್ಯನ ನಮ್ಮ ದೇವತೆ, ಈ ಅವಿವೇಕ ಮನೆಯಿಂದ ಬೇರೆಯವರ ಪಾಲಾಗುತ್ತಿದ್ದ ಈ ಮನೆಯನ್ನ ಬಸವಾಗಿ ನೀನು ಉಳಿಸಿಕೊಂಡು ನನ್ನ ಮನೆಯಲ್ಲಿ ಉಳಿಸಿದ್ದಾರೆ.
ಏನು ಮಾವ ಸಸಿ ಯಾವುದೋ ದೊಡ್ಡ ವಿಚಾರದಾಗಿದ್ದಂಗೆ ಕಾಣಿಸ್ತಾ ಅಲ್ಲ ಇವನ ಶಿವನಗೌಡ ಇವತ್ತು ಮನೆಗಾರ ಈ ಅವಿವೇಕಿನ ಮಗ ತನ್ನ ದುಶ್ಚಟಕ್ಕೆ ಈ ಮನೆ ಒತ್ತಿ ಇಟ್ಟು ಸಾಲ ಮಾಡಿದ್ದ ಏನಂದ್ರೆ ಮೂಲಕ ಆ ಸಾಲಗಾರರು ಬಂದು ನಮ್ಮನ್ನು ಮನೆ ಬಿಡಿಸಕ್ಕೆ ತಯಾರಾಗಿದ್ರು. ನನ್ನ ಸೊಸಿ ತನ್ನ ಹತ್ರ ಇರೋ ಬಂಗಾರನೆಲ್ಲ ಕೊಟ್ಟು ಈ ಮನೆಯನ್ನು ಉಳಿಸಿಕೊಂಡು ನನ್ನ ಮನೆಯನ್ನು ಉಳಿಸಿದ್ದಪ್ಪ. ಶಿವನಗೌಡ ಮನೆ ಒತ್ತಿ ಹಾಕಿ ಸಾಲ ಮಾಡುವಷ್ಟು ಹೆಮ್ಮರವಾಗಿ ಬೆಳೆದು ಬಿಟ್ಟಿದ್ದನಪ್ಪ ನಿನ್ನ ದುಶ್ಚಟ. ಯಾವಾಗ ಬುದ್ಧಿ ಬರುತ್ತದೆ ನಿನಗೆ? ಇಲ್ಲಿ ನಿಮ್ಮನ್ನು ಮನೆ ಬಿಡಿಸಾಕ ಬಂದ ಆ ಮಹಾನುಭಾವ ಯಾರಪ್ಪ? ಅವನು ಯಾವನು ಇವ ಇಟ್ಕೊಂಡನಲ್ಲ ಆಕೆ ಅಣ್ಣ ಅಂತ ಅವ ಬಂದಿದ್ದ. ಅವನ ಹೆಸರು ರತನ್ ಲಾಲ್ ಅಂತ. ರತನ್ ಲಾಲ್ ಈ ಹೆಸರು ನಾನು ಎಲ್ಲೋ ಕೇಳದಂಗೈತೆ ನೋಡಿ. ಅವನು ಯಾವನೋ ರತ್ನಾಲ್ ಅಂತ ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನ 2 ಮಕ್ಕಳು ತಗೊಂಡು ಹೋಗಿದ್ದ. ನಾ ಹೋಗಿ ಆಟ ಬಿದ್ದು ಜಗಳ ಆಡಿ ಒಂದು ಕೂಸಿನ ಕರ್ಕೊಂಡು ಬಂದೀನಿ. ನಾನಿನ್ನೂ ಒಂದು ಕೂಸು ಅವ್ರ ಹತ್ತೆಗೆ ಐತಿ ಭಯ್ಯ, ಅವ್ರ ಹತ್ತೆಗೆ ಐತಿ. ಯಾಕು ನನ್ನ ತಂಗಿ ನೆನೆಸ್ಕೊಂಡು ಯಾಕೆ ದುಃಖಕತ್ತಿ? ಆಕೆ ಸತ್ತು ಇಷ್ಟು ವರ್ಷ ಆದ್ರೂ ನಮ್ಮ ಕನಸು ಮನಸ್ಸಿನಾಗ ಇಲ್ಲದ ನನ್ನ ತಂಗಿ ಇವತ್ತೇ ಹಾಕೋ ನಿನಗೆ ನೆನಪ. ಸತ್ತ 4 ದಿನಕ್ಕೆ ಮರೆಯುವಂತಾಕಿ ಅಲ್ಲಪ್ಪ ನಿನ್ನ ತಂಗಿ. ಆಕೆ ಸಾಯ್ಬೇಕಾದ್ರೆ ನನಗೊಂದು ದೊಡ್ಡ ಜವಾಬ್ದಾರಿ ವಹಿಸಿದ್ದು. ನಾನು ಆ ಜವಾಬ್ದಾರಿನ ನಿಭಾಯಿಸಿದೆ ಅಂತ ಮಾಡ್ಕೊಂಡಿದ್ದಿ. ಆದ್ರೆ ಈಗ ಆ ರತನ್ ಲಾಲ್ ಅನ್ನೋ ಹೆಸರು ಕೇಳಿದ ಮೇಲೆ ನನ್ನ ಜವಾಬ್ದಾರಿ ಇನ್ನು ಮುಗಿದಿಲ್ಲ ಅಂತ ನನ್ನ ತಂಗಿ ಶಾಂತಮ್ಮ ಎಚ್ಚರಿಸ್ತಂಗಾತು. ಈ ನಿನ್ನ ಬದುಕಿನ ಮಾತು ನಾನು ತಿಳಿಯಲಿಲ್ಲಪ್ಪ. ಈಗ ಸುಮಾರು ಒಂದು 25 ವರ್ಷಗಳ ಹಿಂದೆ ನಿನ್ನಳಿಯ ವಿಷಕಂಠ ನಿನ್ನ ತಂಗಿನ ಕೊಲೆ ಮಾಡಿದ ಪ್ರಸಂಗ ನಿನಗೆ ನೆನಪಿರಬೇಕಲ್ಲ? ಹೆಂಗ ಮರಿಲಿ ಮಾಮಿ? ಆ ನೀತಿನ ಕೈಯಿಂದ ಕೊಲೆಯಾಗಿ ಸತ್ತ ನನ್ನ ತಂಗಿ ನಾನು ಹೆಂಗ ಮರಿಲಿ? ಆಕೆಗೆ 2 ಹೆಣ್ಣು ಕೂಸುಗಳು ಇದ್ದದ್ದು ನಿನಗೆ ಗೊತ್ತೈತಪ್ಪ. ಆ ನೀತ ವಿಷಕಂಠ 2 ಕೂಸುಗಳನ್ನ ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗೆ ಮಾರಾಟ ಮಾಡ್ಯಾನ ಅಂತ ಬಹಳ ದಿನದ ಮೇಲೆ ಗೊತ್ತಾಯ್ತು. ನಾನು ಸಾಕಷ್ಟು ಹುಡುಕಿಸಿದ್ನಪ್ಪ. ನನ್ನ ಪ್ರಯತ್ನಕ್ಕ ಫಲ ಸಿಗಲಿಲ್ಲ. ಕೊನೆಗೆ ಶ್ರೀಮಂತರ ಮನೆ ಬೆಳಕಪ್ಪ ಬೆಳಿಲ್ ಬಿಡು ಅಂತ ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನಾದ. ಇಲ್ಲ ಕೂಡ ನಿನ್ನಡಿ ಅಭಿಷೇಕಂತ ಕೂಸುಗಳನ್ನ ಮಾಡಿಕೊಂಡಿದ್ದು ಮಕ್ಕಳಿಲ್ಲದ ದೊಡ್ಡ ಶ್ರೀಮಂತರಿಗಲ್ಲಪ್ಪ. ದಿಕ್ಕಿಲ್ಲದ ಪರದೇಶಿ ಹೆಣ್ಣು ಕೂಸುಗಳನ್ನ ಖರೀದಿ ಮಾಡಿ ವ್ಯಭಿಚಾರ ಅಡ್ಡೆ ನಡೆಸು ಆ ರತನ್ ಲಾಲ್ ಅನ್ನೋ ದಂಧೆ ಕೋರಗೆ. ನಿನಗಿಂತ ಮೊದಲು ಶಾಂತವನ್ನ ಗಟ್ಟಿಯಾದವ ನಾನು. ಮಾರಾಟ ಮಾಡಿದ ಕೂಸುಗಳಲ್ಲಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು, ಭಯ್ಯ ಈ ಕೂಸಿನ ನೀನೇ ಜೋಪಾನ ಮಾಡಿ ನನ್ನ ಹೆಣ್ಣನ ಮಗ ಶಿವಗ ಕೊಟ್ಟ ಮದುವೆ ಮಾಡಬೇಕು ಅಂತ ನನ್ನಿಂದ ವಚನ ತಗೊಂಡು ಪ್ರಾಣ ಬಿಟ್ಟು ಶಾಂತವ್ವ. ನೋಡ, ಶಾಂತವ್ಗೆ ಕೊಟ್ಟ ಮಾತನಾಗ ನನ್ನ ಮಗಳನ್ನ ನಿನ್ನ ಮನೆಗೆ ಕೊಟ್ಟಿನೋ, ನಿನ್ನ ಮನೆಗೆ ಕೊಟ್ಟಿನೋ. ನಾನು ಒಳ್ಳೆ ತಂದೆ ತಾಯಿಗಳಿಗೆ ಹುಟ್ಟಿದ ಮಗಳೇ, ವ್ಯಭಿಚಾರ ಹುಟ್ಟಿದ ಮಗಳೇ. ಎಂತ ಮಾತು ಅಂತ ಮಾತಾಡ್ತೀಯವ? ನಿನ್ನ ತಂದೆ ನೀಚನಾಗಿದ್ರು, ನಿನ್ನ ತಾಯಿ ಮಹಾಸಾಧ್ವಿ. ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟವ ನಿಮ್ಮೊಬ್ಬ. ಹೇಳಿದ್ರಿ ನನ್ನ ತಂದೆ ಹೇಳಿದ ಮಾತು. ನೀವು ಮಾತಿಗೂ ವ್ಯಭಿಚಾರ ಹುಟ್ಟಿದ ಮಗಳು ಅಂತ ನನ್ನನ್ನು ಹೀಯಾಳಿಸಿ ದೂರ ಇಟ್ಟಿದ್ರಿ. ನೀನು ಹುಟ್ಟಿದ ಮೂಲ ತಿಳ್ಕೊ ಅಂತ ಚುಚ್ಚಿ ಮಾತಾಡ್ತಿದ್ರಿ. ನನ್ನ ಹುಟ್ಟಿದ ಮೂಲ ನಿಮ್ಮ ವಂಶದಾಗ ಐತಿ, ನಿಮ್ಮ ವಂಶದಾಗ ಐತಿ. ನಿನ್ನ ಹೆಂಡತಿ ಬಾಳಿ ಬೆಳೆದದ್ದು ಈ ಮುಸಲ್ಮಾನನ ಮನೆಯಾಗ, ಆದ್ರೆ ಹುಟ್ಟಿದ್ದು ನಿನ್ನ ಸೋದರಸ್ತಿ ಹೊಟ್ಟೆಯಾಗು. ನೋಡಪ್ಪ, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮೇಲಾದ್ರೂ ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡು. ನೀವಿಬ್ರು ಅಚ್ಚುಕಟ್ಟಾಗಿ ಬಾಳೆ ಮಾಡೋದನ್ನ ಕಣ್ತುಂಬಾ ನೋಡಬೇಕು ಅಂತ ನಾನು ನಿಮ್ಮಪ್ಪ ದೊಡ್ಡಾಸಿ ಇಟ್ಕೊಂಡು ಕಾಯಕತ್ತೀನಿ. ಇವನು ಕೂಡ ನಮ್ಮ ಆಸೆ ನಿರಾಶೆ ಮಾಡಬೇಡಪ್ಪ, ನಿರಾಶೆ ಮಾಡಬೇಡ. ಆಗ್ತೀನಿ ಚಚ್ಚ, ನಾನು ಇವತ್ತ ಬದಲಾಗ್ತೀನಿ. ನಮ್ಮ ಮನೆತನದ ವಿಷಯ ನಿಮ್ಮ ಬಾಯಿಂದ ಕೇಳಿ ನಾನು ಬದಲಾಗ್ಲಿಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ. ನಾ ಬಹಳ ಹೊರಟಾಗಿ ನಡ್ಕೊಂಡಿನಿ. ನಿನ್ನ ಮನಸ್ಸಿಗೆ ಬಹಳ ನೋವು ಕೊಟ್ಟಿದ್ದೀನಿ. ನನ್ನನ್ನ ಕ್ಷಮಿಸು ಅಂತ ಕೇಳು. ಯೋಗ್ಯತೆ ನನಗಿಲ್ಲಪ್ಪ. ನನ್ನ ಕೈ ಇದ್ದು ಈ ಮನೆಗೆ ಬಂದು ನನಗೆ ಸುಖ, ಶಾಂತಿ, ನೆಮ್ಮದಿ ಏನು ಕೊಟ್ಟಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀಯ ಶೀಲ? ಏನ್ ಮಾಡ್ತಿದ್ದೀರಾ ನೀವು? ನನ್ನಲ್ಲಿ ಕ್ಷಮೆ ಕೇಳದ ಬೇಡ. ಅಷ್ಟು ನನ್ನ ಸಾಧನೆಗೆ ಫಲ ಸಿಕ್ತು, ನನ್ನ ಸಹನೆಗೆ ಶಾಂತಿ ಸಿಕ್ತು. ನನಗೆ ಇಷ್ಟೇ ಸಾಕು, ಇನ್ನೇನು ಬೇಡ. ಇದನ್ನೆಲ್ಲ ನನ್ನ ಮಗನ ಮಾತಾಡಕತ್ತೇನೇನು? ಇದನ್ನ ನಾನು ನಂಬಲೇನು? ನಂಬಗೌಡ, ನಿನ್ನ ಮಗನ ಅಜ್ಞಾನದ ಕಣ್ಣು ಮುಚ್ಚಿ ವಿಜ್ಞಾನದ ಕಣ್ಣು ತೆರೆಯಾಕತ್ತೈತೆ. ನಂಬಗೌಡ, ನನಗಿನ್ನೂ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಐತೆ.
ಮೊದಲು ಆ ರತನ್ಲಾಲ್ನ ಮನೆ ಹುಡುಕಿ ಅಲ್ಲಿರೋ ಹೆಣ್ಣುಮಗಳು ಯಾರು ಅಂತ ಕಂಡು ಹಿಡಿಬೇಕು. ಅಂದ್ರೆ ಅವ್ರ ಮನೆಯಾಗಿರೋ ಹೆಣ್ಣುಮಗಳು ನನ್ನ ತಂಗಿ ಮಗಳಾಗಿರ್ಬಹುದು. ನಿಸ್ಸಂದೇಹವಾಗಿ ನಿನ್ನ ತಂಗಿಯ ಮಗಳೇ ಆಗಿರ್ತಾಳೆ. ಆ ಮಾಲು ನನ್ನ ಒಡ ಹುಟ್ಟಿದ ತಂಗಿ. ಹೌದವ, ನೀವಿಬ್ರು ಶಾಂತವನ ಅವಳಿ ಜವಳಿ ಮಕ್ಕಳವ. ನಿನ್ನ ತಂದೆಯ ದುಷ್ಕೃತ್ಯದಿಂದಾಗಿ ಸಣ್ಣವರಿದ್ದಾಗಲೇ ನೀವಿಬ್ರು ಆಗ್ಲಿದ್ರಿ. ನಿನ್ನ ದೈವ ಚಲೋ ಇತ್ತು, ನನ್ನ ಕೈಯಾಗ ಸಿಕ್ಕು ಸಂಸ್ಕಾರವಂತರಾಗಿ ಬೆಳೆದು ಉತ್ತಮರ ಮನೆಗೆ ಸೃಷ್ಟಿಯಾದಿ. ಪಾಪ ಆಕೆ ದೈವ ಕೆಟ್ಟದಿತ್ತು. ಆ ದುಷ್ಟ ರತನ್ಲಾಲ್ನ ಕೈಯಾಗ ಸಿಕ್ಕು ಈಗ ಹೆಂಗದಾಳು, ಏನು ಮಾಡಕತ್ತಾಳ ಗೊತ್ತಿಲ್ಲ. ಗೌಡ, ನಾನು ಮೊದಲು ಅಲ್ಲಿ ಹೋಗಿ ಆ ಹುಡುಗಿನಲ್ಲಿಂದ ಪಾರು ಮಾಡ್ತೀನಿ. ಗೌಡ, ಪಾರು ಮಾಡ್ತೀನಿ. ಸೀದಾ ಮಾಲ ನನ್ನ ತಂಗಿ ಮಕ್ಕಳು ಅಂತ ನಿನ್ನಿಂದ ಗೊತ್ತಾಗ್ತದೆ. ನಿನ್ನ ಋಣ ಈ ಒಂದು ನಾಟಕದಲ್ಲಿ ವೀರಭದ್ರಗೌಡರ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಕಲಾವಿದರು ನಮ್ಮ ಜೊತೆ ಅದಾರ ಸರ್. ಇವರು ವಾಕ್ತಾಂಗಾರ ತಂಗಿ ಬಂಗಾರ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಸಮಸ್ಯೆ ಸಾರುವಂತ ನಾಟಕ. ಎಲ್ಲರೂ ಸಂತೋಷ ಪಡ್ರಿ, ಕಲಾವಿದರಿಗೆ ಆಶೀರ್ವಾದ ಮಾಡ್ರಿ ಅಂತ ಇಷ್ಟ ಸರ್. ಅದರಲ್ಲಿ ಒಂದು ಪಾತ್ರಕ್ಕ ಒಬ್ಬ ಮಹಿಳೆಯನ್ನ ತಾವು ಬದಲಾವಣೆ ಮಾಡುವಂತ ಕಥಾ ಅಂದ್ರ ಹೇಳೋದಕ್ಕಿಂತ ಅವರು ಪ್ರೇಕ್ಷಕರ ಇದನ್ನ ನೋಡಿದಾಗ ಗೊತ್ತಾಗೋದು ಅದ್ಭುತವಾದಂತ ಇದು ಅನ್ಬೋದು. ಹೌದೌದು, ಇದು ಯಾಕಂದ್ರೆ ಪರಿವರ್ತನೆ, ಯಾವುದೇ ಒಬ್ಬ ವ್ಯಕ್ತಿನ ಪರಿವರ್ತನೆ ಮಾಡೋದಷ್ಟು ಸುಲಭವಾಗಿ ಸಾಧ್ಯ. ಅದರಲ್ಲೂ ಅವಳು ಏನು ಆ ವೇಶ್ಯಾವೃತ್ತಿ ಮಾಡುತ್ತಿರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನು ಅವಳನ್ನ ಸರಿದಾರಿಗೆ ತಂದು ಅದು ತಪ್ಪು ನೀನು ಮಾಡ್ತಾ ಇರೋದು ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಸುಮಾರು ಒಂದು ಅರ್ಧ ಗಂಟೆ ಸನ್ನಿವೇಶದಲ್ಲಿ ಜನರನ್ನು ಹಿಡಿದುಕೋಬೇಕಲ್ಲ. ಸಂಭಾಷಣೆ ಏನಿರ್ತದೆ, ಆಧ್ಯಾತ್ಮಿಕವಾದಂತ ಸಂಭಾಷಣೆ ಇರ್ತದೆ. ಅಂತದ್ರಾಗ ಜನರನ್ನ ಹಿಡಿದಿಡೋದು ಬಹಳ ಕಷ್ಟ ಇರ್ತದೆ. ಸುಮಾರು ನಮ್ಮ ಥಿಯೇಟರ್ ತುಂಬಿದರೆ ಒಂದು 1200-1300 ಜನ ಇರ್ತದೆ. ಅಷ್ಟು ಜನರನ್ನು ಪ್ರೇಕ್ಷಕರನ್ನ ನಾವು ಕಂಟ್ರೋಲ್ ಮಾಡ್ಬೇಕಲ್ಲ. ಅಲ್ಲ, ನಮ್ಮ ಮನೆಗೆ ತಂದೆ ಮಾಡಕ್ ಒಪ್ಕೋಬೇಕವ್ರು. ಹೊಸ ಕಸ್ಟಮರ್ ಬಂದ್ರೆ ಆಮೇಲೆ ಕಾಲ್ ಮಾಡ್ತೀವಿ. ನಾನೇ ಯಾರು ಬೇಕಾಗಿತ್ತು? ಹೂವಾ, ಇಷ್ಟು ದುಡ್ಡಿಗೆ ತಕ್ಕ ಮಾಲು ನಮ್ಮ ಹತ್ರ ಇಲ್ಲ ಸಾಹೇಬ್ರೆ. ಇದ್ದಾಳೆ. ಅವಳ ಮೈಯಲ್ಲಿ ಹುಷಾರಿಲ್ಲ, ಪರವಾಗಿಲ್ಲ. ನಮ್ಮ ಮನೆಗೆ ಬಂದಿರಾಕಿನ ಹಾಗೆ ವಾಪಸ್ ಕಳ್ಸೋದೇ ಇಲ್ಲ. ಮಾಲಾ, ಏ ಮಾಲಾ, ಏನಣ್ಣಯ್ಯ, ಹೊಸ ಕಸ್ಟಮರ್ ಬಂದಿದ್ದಾರೆ, ಹೊರಗಡೆ ಬಾರಮ್ಮ. ಏನೇ ಬಂಗಾರ ಇಷ್ಟೊಂದು ಕೆಲಸ ಇದೆಯಾ? ಒಂದ್ ನಿಮಿಷ ಇರು. ಪರವಾಗಿಲ್ಲ, ಅಂತ ಕುಡಿತಾ ಇದ್ರೆ ಕೆಂಪು ಕಡಿಮೆ ಆಗುತ್ತೆ. ಹೊಸ ಕಸ್ಟಮರು ಇಷ್ಟೊಂದು ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿ ಸಾಹಿಬ್ರೆ ಮಾತಾಡ್ಸಿ. ಮಗಳೇ, ನನ್ನನ್ನು ಮಗಳೇ ಅಂತಕ್ಕಂದ್ರ ಈ ನಿಮ್ಮ ಮಾತುಗಳು, ನಿಮ್ಮ ಸರಳತೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಬುದ್ಧಿಗೆ ಅರಿಯಲಾರದ ವಿಷಯವನ್ನ ನಿನಗೆ ತಿಳಿಸಿ ಹೋಗಬೇಕು ಅಂತಾನೆ ಬಂದಿನಮ್ಮ. ತಾಯಿ, ನೀನೀಗ ಮಾಡ್ತಾ ಇರೋ ಈ ವೃತ್ತಿ ನಿನ್ನ ರೂಪ, ಯೌವನ, ಸೌಂದರ್ಯ ಇರೋ ಮಠ ಮಾತ್ರ. ಅದು ಹೋಗದ ಮೇಲೆ ಬಾಡಿದ ಹೂವನ್ನ ಕಸದ ಬುಟ್ಟಿಗೆ ಚೆಲ್ಲುವಂಗ ನಿನ್ನವರ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾರ. ಆಗ ನೀನ್ ಎಲ್ಲಿಗೆ ಹೋಗ್ತೀಯವ, ಎಂದು ಬದುಕ್ತಿ? ಇಲ್ಲ, ಈ ಮಾಲ ಎಂದೆಂದಿಗೂ ಬಾಳದ ಕುಸುಮ. ನಿತ್ಯ ಸಂಜೆ ಮಲ್ಲಿಗೆ ನಾನು. ಇದರಾಗ ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪಾಗಿದ್ದವ. ಸೃಷ್ಟಿಯ ನಿಯಮದಂಗ ಬೆಳಕು, ಮಧ್ಯಾಹ್ನ, ಸಂಜೆ, ರಾತ್ರಿ ಆಗುವಂಗ ಹುಟ್ಟು, ಬಾಲ್ಯ, ಯೌವನ, ಮುಪ್ಪು, ಮರಣ ಪ್ರತಿಯೊಬ್ಬರಿಗೂ ಬರಾಕಬೇಕು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಪವಿತ್ರವಾದ ಮನುಷ್ಯ ಜನ್ಮ ಬಂದೈತಿ. ಅರಿವಿನ ಜನ್ಮಕ್ಕೆ ಬಂದಿರೋ ನಾವು ಇಲ್ಲಿಗೆ ಯಾಕೆ ಬಂದೀವಿ? ಇಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಏನು? ಈ ಭೂಮಿಯ ಋಣವನ್ನ ಮುಗಿಸಿ ಮುಂದೆ ನಾವು ಎಲ್ಲಿಗೆ ಹೋಗ್ತೀವಿ? ಇದನ್ನ ಅರಿಯುವ ಸಾಧನೆಯೇ ಆಧ್ಯಾತ್ಮ. ಅಂದ್ರೆ ಸಂತರ, ಶರಣರ ಸತ್ಸಂಗದಲ್ಲಿ ಪಾಲ್ಗೊಂಡು ಆ ಮಹಾನುಭಾವರು ನಡೆಸಿಕೊಡುವ
ಪುರಾಣ ಪುಣ್ಯಕಥೆ ಪ್ರವಚನಗಳನ್ನ ತದೇಕ ಚಿತ್ತದಿಂದ ಕೇಳಿದ್ದೇ ಆದಲ್ಲಿ ಕಲ್ಮಶವಾದ ಈ ನಮ್ಮ ಮನಸ್ಸು ಸ್ವಲ್ಪ ಮಟ್ಟಿಗಾದರೂ ನಿರ್ಮಲವಾಗುತ್ತೆ, ನಿರ್ಲಿಪ್ತತೆಯ ಭಾವ ಬೆಳೆಯುತ್ತೆ ತಾಯಿ. ಇಲ್ಲಿವರೆಗೂ ಈ ಮನೆಗೆ ಬಂದು ಹೋಗುವ ಗಂಡಸರ ಬಾಯಿಂದ ಬರೀ ಸೊಂಟದ ಕೆಳಗಿನ ಅಸಹ್ಯಕರವಾದ ಮಾತುಗಳನ್ನು ಕೇಳಿದ ಈ ನನ್ನ ಕಿವಿಗಳಿಗೆ ಇವತ್ತು ನೀವು ಆಡುತ್ತಿರುವ ಮಾತುಗಳು ಬಂಗಾರದ ಗಿಂಡಿಯಲ್ಲಿ ಜೇನುತುಪ್ಪ ಸವಿದಷ್ಟು ಆನಂದವಾಗ್ತಾ ಇದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರಿ ಇನ್ನು ಕೇಳಬೇಕು ಅನ್ನೋ ಹಂಬಲ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೆ ಏನನ್ನುತ್ತಾರೆ? ಇದಕ್ಕೆ ಶ್ರವಣ ಭಕ್ತಿ ಅಂತಾರೆ. ನಿನ್ನ ಮಾತಿನ ರೀತಿ ನೀತಿ ನೋಡಿದ್ರೆ ನಿನ್ನಲ್ಲಿ ಭಕ್ತಿಯ ಬೀಜ ಮೊಳಕೆಯೊಡೆಯಾಕತ್ತೈತಿ. ತಾಯಿ, ಮಲಿನವಾದ ಈ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡೇ ನಾನು ನಿನ್ನಿಂದ ಹೋಗ್ತೀನಲ್ಲ. ನಾನು ನಿಮ್ಮನ್ನು ಏನು ಅಂತ ಕರೀಲಿ? ಅಪ್ಪ ಅಂತ ಕರೀತಾಯಿ. ನಾನು ನಿಮ್ಮನ್ನು ಅಪ್ಪ ಅಂತ ಕರೀಲಿ? ಅಪ್ಪ ಅಂತ ಕರೆಯುವ. ಇಲ್ಲಿವರೆಗೂ ಈ ಮನೆಯಲ್ಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ ಈ ಯಾವ ಶಬ್ದ ನನ್ನ ಬಾಯಿಂದ ಬಂದೇ ಇಲ್ಲ. ಇಂದು ಮೊದಲನೇ ಬಾರಿ ನನ್ನ ಮನೆಗೆ ಬಂದ ಒಬ್ಬ ಮಹಾನುಭಾವನಿಗೆ ಬಾಯಿ ತುಂಬಾ ಅಪ್ಪ ಅಂತ ಕರೀತಾ ಇದ್ದೇನೆ. ಅಪ್ಪ, ನಾನು ಈ ವೇಷ ವೃತ್ತಿ ಮಾಡ್ತಿರೋದು ತಪ್ಪೇ? ಬಹಳ ದೊಡ್ಡ ತಪ್ಪು ತಾಯಿ. ಹಾಗಾದ್ರೆ ಆದಿ ಕಾಲದಿಂದ ಈಗಿನ ಕಾಲದವರೆಗೂ ವೇಷರಿದ್ದಾರೆ, ವೇಷ ವೃತ್ತಿನೂ ಇದೆ. ಇದು ಇಲ್ಲದೆ ಹೋಗಿದ್ದರೆ ಯೌವನದ ಯುವಕರ ಉದ್ರೇಕದ ಮನಸ್ಸು ತಮ್ಮ ತಮ್ಮ ರಕ್ತ ಸಂಬಂಧದಲ್ಲಿ ತಮ್ಮ ಕಾಮದ ಹಸಿವು ಹೆಚ್ಚಿಸಿಕೊಳ್ತಾ ಇತ್ತು. ಇವತ್ತೇನಾದ್ರೂ ಈ ಸಮಾಜದಲ್ಲಿ ಮನೆತನದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮಂತ ವೇಷರು, ವೇಷವೃತ್ತಿ. ತಾಯಿ, ವೇಷವೃತ್ತಿ ಮಾಡುವರು ಹುಟ್ಟಿದಾಗಿನಿಂದಲೇ ಎಲ್ಲರೂ ವೇಶ್ಯರಾಗಿ ಹುಟ್ಟಿರೋದಿಲ್ಲಮ್ಮ. ಅವರು ಬೆಳೆದು ಬಂದಿರುವ ಪರಿಸರ ಚಂಚಲವಾದ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ಳದೆ ಇರುವುದು, ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಡದೇ ಇರೋದು, ನಾನಾ ಕಾರಣಗಳಿಂದ ಈ ವೃತ್ತಿಗಳಿರಬಹುದು. ಆದರೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬುವಷ್ಟರಲ್ಲಿ ಮದುವೆ ಮಾಡಿದರೆ ಯಾವ ಯುವಕರು ಅಡ್ಡ ಹಾದಿಗೆ ಬೀಳಂಗಿಲ್ಲ, ಯಾವ ಯುವತಿಯ ಮೇಲೂ ಶೋಷಣೆ ಆಗಂಗಿಲ್ಲ ಅನ್ನೋದು ನನ್ನ ಭಾವನೆ ತಾಯಿ. ಹಣಕ್ಕಾಗಿ ಮೈ ಮಾರ್ಕೊಂಡು ವೇಷವೃತ್ತಿಲಿರುವ ನಾನು ಎಲ್ಲರಂತೆ ಬದಲಿಯಾಗಿ ಈ ಸಮಾಜದಲ್ಲಿ ಪತಿಯಾಗಿ ಬಾಳಬಹುದೇ? ಖಂಡಿತವಾಗಿಯೂ ಬಾಳಬಹುದು. ನನ್ನ ಸಮಾಧಾನಕ್ಕಾಗಿ ಹೇಳಬೇಡಿ, ನನ್ನ ಮನಸ್ಸಿನ ಪ್ರಶ್ನೆಗೆ ಯೋಗ್ಯವಾದ ಉತ್ತರ ಬೇಕು. ಹೇಳ್ತೀರಿ ತಾಯಿ, ಈ ಮದುವೆ ಅಂದ್ರೆ ಪ್ರಾಯದ ಹೊಸ್ತಿರದಾಗ ನಿಂತಿರುವ ಗಂಡಿಗೆ ಚಿತ್ತ ಚಂಚಲವಾಗುವ ಮುನ್ನವೇ ಮನೆಯ ಹಿರಿಯರು ಅನುರೂಪವಾದಂತಹ ಕನ್ಯೆಯನ್ನು ಹುಡುಕಿ ಧರ್ಮಶಾಸ್ತ್ರಗಳನ್ನು ಬಲ್ಲ ಪುರೋಹಿತರಿಂದ ಧರ್ಮೇಶ, ಅಶೇಷ, ಕಾಮೇಶ, ನಾಚಿತರಾಮಿ ಅಂತ ವರನಬಾಯಿಯಿಂದ ನುಡಿಸಿ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸುವ ಆ ಶುಭ ಗಳಿಗೆಗೆ ಮದುವೆಯಂತ ಕರೀತಾರವ. ಅಂದಿನಿಂದಲೇ ಆ ಹೆಣ್ಣು ಆ ಗಂಡಿನ ಸ್ವತ್ತು. ಮುತ್ತೈದೆಯಾದ ಹೆಣ್ಣು ದೇವತೆಗೆ ಸಮಾನ. ಈ ಮದುವೆ ಎನ್ನುವ ಪವಿತ್ರವಾದ ಅನುಬಂಧದಲ್ಲಿ ಇಷ್ಟೊಂದು ಪಾವಿತ್ರತೆ ತುಂಬಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಪ್ಪಾಜಿ, ನನಗೆ ಗೊತ್ತೇ ಇರಲಿಲ್ಲ. ಹೆಣ್ಣು ಅನ್ನೋ ಶಬ್ದ ಒಂದೇ ಆದರೂ ಮುತ್ತೈದೆಯಾದ ಆ ಹೆಣ್ಣಿಗೂ ದಿನಕ್ಕೊಬ್ಬರ ಜೊತೆ ಮಲಗುವ ಈ ಹೆಣ್ಣಿಗೂ ಇಷ್ಟೊಂದು ವ್ಯತ್ಯಾಸ, ಎಷ್ಟೊಂದು ವ್ಯತ್ಯಾಸ. ಆದ್ರೂ ಅಪ್ಪಾಜಿ, ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಪ್ಪಾಜಿ, ಸಿಗಲಿಲ್ಲ. ಹೇಳ್ತಿರವ, ಆದ್ರೆ ನನ್ನ ಮಾತು ಬಹಳ ಕಠಿಣ ಆಗಿರುತ್ತೆ. ಈ ನಮೂನಿ ಕುಡಿದು ನಶೆಯ ಮತ್ತನಾಗಿರೋ ನಿನಗ ನನ್ನ ಮಾತಿನ ಅರ್ಥ ಆಗುತ್ತೋ ಇಲ್ಲ? ಇವತ್ತು ನೀವು ಆ ವಿಷಯ ಹೇಳಲೇಬೇಕು, ನಾ ಹೇಳಲೇಬೇಕು. ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ. ಏನೋ ಅಂದೆಲ್ಲವ, ಇನ್ನೊಮ್ಮೆಲ್ಲ? ಅಪ್ಪಾಜಿ, ನಶೆ ನನ್ನ ದೇಹಕ್ಕಾಗಿದೆ ವಿನಃ ನನ್ನ ಮನಸ್ಸಿಗಾಗಿಲ್ಲ. ಈ ಕೇಳಿದ ಪ್ರಶ್ನೆಗೆ ಉತ್ತರ ನಿನ್ನ ಮಾತನಾಗ ಆಯ್ತಲ್ಲವ. ಈ ದೇಹ ಬ್ಯಾರೆ ಆತ್ಮ ಬ್ಯಾರೆ ಅಂತ ನಿನಗೆ ಅರ್ಥ ಆಗ್ತಿಲ್ಲೋ? ಆಗಿದೆ ಅಂದಾಗ ಈ ಮದುವೆ ಸಂಪ್ರದಾಯ ಇವೆಲ್ಲ
ಭೌತಿಕವಾದ ಈ ಶರೀರಕ್ಕೆ ಸಂಬಂಧಪಟ್ಟದ್ದೇ ವಿನಃ ಆತ್ಮಕ್ಕಲ್ಲ. ನಿಜವಾದ ಆತ್ಮಾನಂದವನ್ನ ಪಡೆಯಬೇಕಾದ್ರೆ ಅಣ್ಣ ಬಸವಣ್ಣನವರು ಹೇಳಿದಂಗೆ ಶರಣ ಸತಿ ಲಿಂಗಪತಿ ಈ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡು ಇಷ್ಟ ಲಿಂಗದಲ್ಲಿ ನಿಷ್ಠೆಯುಳ್ಳ ವ್ಯಕ್ತಿಗೆ ಈ ಜಗತ್ತೆಲ್ಲ ಶೂನ್ಯವಾಗಿಯೇ ಕಾಣಿಸುತ್ತ. ಲಿಂಗದಲ್ಲಿ ಆನಂದ, ಮಂತ್ರದಲ್ಲಿ ಜ್ಞಾನ, ಇವೆರಡರ ಆನಂದವನ್ನು ಅನುಭವಿಸುವವನು ನಿಜವಾದ ತತ್ವಜ್ಞಾನಿಯಾಗಿರ್ತಾನೆ. ಅವಾಗ ಈ ಜಗತ್ತೆಲ್ಲ ಆನಂದವಾಗಿಯೇ ಕಾಣಿಸುತ್ತೆ. ತಾಯಿ, ಭೌತಿಕವಾದ ಈ ನಿನ್ನ ಶರೀರ ಅಪವಿತ್ರವಾಗಿರಬಹುದು, ಆದ್ರೆ ನಿನ್ನಾತ್ಮ ಪರಿಶುದ್ಧವಾಗೈತವ. ನಿನಗೆ ನಿಜವಾದ ಆತ್ಮಾನಂದವನ್ನ ಪಡೆಯಬೇಕೆಂಬ ಹೆಬ್ಬಯಕೆ ಇದ್ರೆ ಹಿಂದೆ ಈ ಕುಡಿತ, ಬೇಜವಾಡಿಕೆ ಇದೆಲ್ಲವನ್ನ ತೊರೆದು ತಂದುಕೊಡವ. ನಿನಗ ಯೋಗ್ಯ ಗುರುಗಳಿಂದ ಲಿಂಗದೀಕ್ಷೆ ಕೊಡಿಸ್ತೀನಿ. ಆಗ ನೀನು ಶಿವಶರಣೆಯಾಗ್ತೀಯ. ಶರಣ ಸತಿಯಾದ ನಿನಗ ಲಿಂಗವೇ ಪತಿಯಾಗ್ತಾನೆ. ಆಗ ನೀನು ಆ ಭಗವಂತನ ದೃಷ್ಟಿಯಲ್ಲಿ ಪತಿರತಿಯಾಗಿಯೇ ಕಾಣಿಸ್ತೀಯವಾ, ಪತಿರತಿಯಾಗಿಯೇ ಕಾಣಿಸ್ತೀಯ. ಇವತ್ತಿನಿಂದ ಈ ಕುಡಿತ, ಈ ವೇಷವಾಟಿಕೆ ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ. ಆದ್ರೂ ಅಪ್ಪಾಜಿ, ನಾನು ನಿಮ್ಮಲ್ಲಿ ಒಂದು ಮಾತು ಕೇಳಲೆ? ಹೇಳ್ತಾ ನೀವ್ಯಾರು? ಆ ಸೀನ ಇಲ್ಲಿವರೆಗೂ ಇಷ್ಟು ಪ್ರಯೋಗ ಆದ್ರೂ ಆ ಸನ್ನಿವೇಶ ಇಷ್ಟು ಚೆನ್ನಾಗಿ ನೋಡ್ತಿದಾರೆ ಅಂದ್ರೆ ಜನ, ನಮಗೆ ಬಹಳ ಹೆಮ್ಮೆ. ನಾವು ಕಲಾವಿದರ ಗುಟ್ಟಿಗೂ ಸಾರ್ಥಕ ಅನಿಸ್ಬಿಟ್ಟಿದೆ. ಎಲ್ಲಾ ಪ್ರೇಕ್ಷಕರು ಬರಲಿ. ಮತ್ತು ನಾನು ಪ್ರೇಕ್ಷಕರಿಂದ ನೋಡಿದಾಗ ಶಾಸಕರಾಗಿರ್ತಕ್ಕಂತ ದೊಡ್ಡಮೂರು ಪಾಟೀಲ್ ಸರ್ ಅವರು ಕೂಡ ಪ್ರೇಕ್ಷಕರ ಒಂದು ಸೀಟ್ ನಲ್ಲಿ ಕುಳಿತುಕೊಂಡು ನಾಟಕವನ್ನು ವೀಕ್ಷಣೆ ಮಾಡಿದ್ದು ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಎಲ್ಲರ ಜನರ ಬಾಯಿಂದ ಕೇಳಿ ಅನೇಕ ಗಣ್ಯ ವ್ಯಕ್ತಿಗಳಿಂದ ಬಂದು ಮುಂದೆ ಕುಳಿತು ನಾಟಕ ನೋಡ್ತಾ ಇದ್ದಾರೆ. ಬಹಳ ಸಂತೋಷ, ಪ್ರಶಂಸೆ ಮಾಡ್ತಿದ್ದಾರೆ ನಾಟಕಕ್ಕೆ. ಅದರಲ್ಲೂ ಗುಬ್ಬಿ ಕಂಪನಿ ನಾಟಕ ಅಂದ್ರೆ ಸಾಮಾನ್ಯ ಪ್ರೇಕ್ಷಕ ವೃಂದನೆ ಬೇರೆ ಅಂತ ನನ್ಗೆ ಅನಿಸ್ತಾ ಇತ್ತೆ. ಹೋದ ವರ್ಷನೂ ಅಷ್ಟೇ ಗಂಗೆ ಮನೆಯಾಗ ಗೌರಿ ಹೇಳಿದಾಗ ಒಳ್ಳೆ ನಾಟಕ ಕೊಟ್ಟಿದ್ದು. ಆಮೇಲೆ ನಮ್ಮ ಮಾಲೀಕರಾದಂತ ಸುಮಾರು ಒಂದು 13-14 ನಾಟಕಗಳನ್ನ ಇಲ್ಲಿ ಪ್ರದರ್ಶನ ಮಾಡಿದ್ರು. ಪ್ರತಿಯೊಂದು ನಾಟಕನೂ ಪ್ರತಿ ವರ್ಷನೂ ಸಕ್ಸಸ್ಫುಲ್. ಯಾರಿಗೆ ಎಲ್ಲಾ ಕಂಪ್ನಿಗಳಿಗೆ ಏನಾಗುತ್ತದೆ ಗೊತ್ತಿಲ್ಲ, ಆದ್ರೆ ಜೇವರಿಗೆ ರಾಜಣ್ಣವ್ರಿಗೆ ಮಾತ್ರ ಯಾವಾಗ್ಲೂ ಇಲ್ಲಿ ಗ್ಲಾಸ್ ಆಗಿ ಹೋಗಿದ್ ನಾನಂತ ಕೇಳಿಲ್ಲ ಸದ್ಯ. ಮತ್ತೆ ಇನ್ನೊಂದ್ ಸರ, ಈ ನಾಟಕ ನೋಡೋರು ಎಲ್ಲರೂ ಇದೇ ಜನ ಬರ್ತಾರ ಅಂತಿಲ್ಲ. ನಾನು ಸಾಕಷ್ಟು ಜನ ಒಳ್ಳೆ ಒಳ್ಳೆ ಫ್ಯಾಮಿಲಿನ ಬಂದು ನಾಟಕ ವೀಕ್ಷಣೆ ಮಾಡಿದ. ಹೌದೌದು, ಬರೀ ಹೆಣ್ಮಕ್ಳು ನೋಡ್ರಿ. ಈಗಾದ್ರೂ ಅಷ್ಟೇ ಮುಂದಿನ 4-5 ಲೈನ್ ಬರೀ ಹೆಣ್ಮಕ್ಳೇ ಇರ್ತಾರೆ. ಆಮೇಲೆ ಗಂಡ್ಮಕ್ಳು ಒಬ್ಬರು ಬಂದ್ರೆ ಹಿಂದೆ 5-6 ಜನ ಹೆಣ್ಮಕ್ಳು ಬಂದಿರ್ತಾರೆ. ಮತ್ತೆ ಈಗಿನ ದಿನಮಾನಗಳಲ್ಲಿ ಅದು ಎಂತ ಸೂಪರ್ ಸ್ಟಾರ್ ಫಿಲ್ಮ್ಗಳು ರಿಲೀಸ್ ಆದವು ಥಿಯೇಟರ್ ಖಾಲಿ ಇರ್ತಾವ. ಅಂತದ್ರಲ್ಲಿ ಒಂದು ತಿಂಗಳಲ್ಲಿ ಭರ್ಜರಿಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ನಾಟಕ. ಅದರಲ್ಲೂ ನಮ್ಮ ಕಂಪನಿಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಅಶ್ಲೀಲತೆಗೆ ಆಸ್ಪದ ಇತ್ತು. ನಮ್ಮ ಮಾಲೀಕರು ಯಾವಾಗಲೂ ಲೆಕ್ಚರ್ ಹೇಳ್ತಾ ಇರ್ತಾರೆ, ಅದಕ್ಕೆ ಬಂದಾಗ ಹೆಣ್ಣು ಮಕ್ಕಳು ಯಾವಾಗಲೂ ತಲೆ ಎತ್ತಿ ನೋಡಬೇಕು, ತಲೆ ತಗ್ಗಿಸಿ ನೋಡಬಾರ್ದು ನಾಟಕನ ಅಂತ ಹೇಳ್ತಾ ಇರ್ತಾರೆ. ಸಾಕಷ್ಟು ಹಣ ಕೊಟ್ಟು ನನ್ನನ್ನು ಹುಡುಕಿಕೊಂಡು ಇದೇ ಮನೆಗೆ ಯಾಕೆ ಬಂದ್ರಿ? ವೇಷೆಯಾದ ನನ್ನಲ್ಲಿ ಬದಲಾವಣೆ ಕಾಣಬೇಕು ಅಂತ ಯಾಕೆ ಬಯಸಿದ್ರಿ? ಈ ಮಾತು ನಿನ್ನ ಬಾಯಾಗ ಬರ್ಲಿ ಅಂತ ಸಮಯ ಕಾಯ್ತಾ ಇದ್ದವ. ಕೇಳ್ತಾಯಿ, ಈಗ ಹೇಳ್ತೀನಿ ನಿನ್ನ ಜನ್ಮ ರಹಸ್ಯವನ್ನ. ನೀನು ಹುಟ್ಟಿದ್ದು ಈ ವೇಶ್ಯರ ಮನೆಯಾಗಲ್ಲವ, ಮಹಾನ್ ಪತಿವೃತ್ತಿಯ ಹೊಟ್ಟೆ ಒಳಗ. ನಿಮ್ಮಪ್ಪ ಕಟುಕ ತನ್ನ ಕುಡಿತದ ದುಶ್ಚಟಕ್ಕಾಗಿ ವರ್ಷದ ಹಸು ಕಂದ ಮಗನಾಗಿದ್ದ ನಿಮ್ಮಿಬ್ಬರನ್ನ ರತನ್ಲಾಲ್ ಎನ್ನುವವಾಗ ಮಾರಿಕೊಂಡಿದ್ದ. ನಿಮ್ಮವ್ವ ಆ ರತನ್ಲಾಲ್ನೊಂದಿಗೆ ಹೋರಾಡಿ ಒಂದು ಕೂಸಿನ ತಂದು ನನ್ನ ಕೈಯಾಗ ಕೊಟ್ಟು ನಿನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳವ. ಸತ್ತು ಹೋದ ನನ್ನ ತಾಯಿ ನನ್ನ ತಂದೆಯಿಂದಲೇ ಕೊಲೆಗೀಡಾಗಿ ಸತ್ತು ಹೋದಳೆ. ನಿಜ ತಾಯಿ, ಮಕ್ಕಳನ್ನು ಮಾರಿಕೊಂಡು ಕಟಕನಾಗಿದ್ದ ನಿಮ್ಮಪ್ಪ ಇನ್ನೊಂದು ಕೂಸು ಇಲ್ಲದನ್ನ ಕಂಡು ಇನ್ನೊಂದು ಕೂಸು ಎಲ್ಲಿ ಹೇಳುವಂತ ನಿನ್ನ ತಾಯಿಗೆ ಹೆದರಿಸಿ ಬೆದರಿಸಿ ಕೊನೆಗೆ ಕೊಲೆ ಮಾಡೇ ಬಿಟ್ಟ ತಾಯಿ. ಆವಾಗ ಒಂದು ಕೂಸು ನನ್ನ ಹತ್ರ ಉಳಿತು, ಇನ್ನೊಂದು ಕೂಸು ರತನ್ಲಾಲ್ನ ಕೈ ಸೇರ್ತು. ನನ್ನ ಬಳಿ ಬೆಳೆದ ನಿನ್ನಕ್ಕ ಸಂಸ್ಕಾರವಂತರಾಗಿ ಉತ್ತಮರ ಮನೆಗೆ ಸೊಸೆಯಾದ್ದು. ಆದ್ರೆ ಆ ದುಷ್ಟ ರತನ್ಲಾಲ್ನ ಕೈಗೆ ಸಿಕ್ಕ ನೀನು ಮಹಾನ್ ಗರ್ಭಿ ಹೊಟ್ಟೆಯಾಗ ಹುಟ್ಟಿದ್ರು ಸಮಾಜದಾಗ ವೇಶ್ಯೆಯಾಗಿ ಬಾಳಬೇಕಾಯ್ತವಾ, ವೇಶ್ಯೆಯಾಗಿ ಬಾಳಬೇಕಾಯ್ತು. ಹಾಗಾದ್ರೆ
ನಾನು ಒಳ್ಳೆಯ ತಾಯಿಯ ಗರ್ಭದಲ್ಲಿ ಜನಿಸಿದ ಮಗನೇ. ಅಲ್ಲಾನ ಸಾಕ್ಷಿಯಾಗಿಯೂ ಸತ್ಯ. ಆ ಭಗವಂತನ ಅಪ್ಪಣೆಯಿಂದ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನೂ ಅಲಗಾಡಂಗಿಲ್ಲ. ಈ ಪ್ರಸಂಗನು ಅವನ ಅಪ್ಪಣೆಯಂಗ ನಡೆದೈತೆ ಅಂತ ಸಮಾಧಾನ ಮಾಡ್ಕೊಳ್ಳವ. ಬರ್ತೀನಿ ತಾಯಿ. ಇಲ್ಲಪ್ಪ, ಒಂದೇ ಒಂದು ಸಾರಿ ನಿಮ್ಮ ಪವಿತ್ರವಾದ ಪಾದಗಳಿಗೆ ಹಣೆ ಹಚ್ಚಬೇಕು ಅಂತ ಆಸೆ ಆಗ್ತಾ ಇದೆ. ತಾಯಿ, ಈ ನಿನ್ನ ಜೀವನದಾಗಿನ ಬದಲಾವಣೆ ಕಂಡು ನನಗೆ ಬಹಳ ಸಂತೋಷ ಆಗ್ತಾ ಇತ್ತಪ್ಪ. ಆದ್ರೂ ಹೋಗುವ ಪೂರ್ವದಾಗ ಒಂದು ಮುತ್ತಿನಂತ ಮಾತು ಹೇಳ ಹೋಗ್ತೀನಿ. ಹೇಳ್ತಾಯಿ, ಈ ಶರೀರ ಆ ಬ್ರಹ್ಮ ರಚಿಸಿರುವ ಒಂದು ಸುಂದರವಾದ ಮಣ್ಣಿನ ಗಡಿಗೆ. ಆ ಭಗವಂತ ಇದನ್ನ ನಮಗ ಹೆಂಗ ಕೊಟ್ಟಿರ್ತಾನೋ ಹಂಗ ಹೊಳ್ಳಿ ಮುಟ್ಟಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಂತಲೇ ಶಿಶುನಾಳ ಶರೀಫ್ ಸಾಹೇಬರು ಒಂದು ಮಾತು ಹೇಳ್ಯಾರವ, ಗಡಿಗಿ ಜ್ವಾಕಿ ತಂಗಿ, ಗಡಿಗಿ ಜ್ವಾಕಿ ಅಂತ. ಒಂದು ನಾನು ನೋಡಿದಾಗೆ ಈ ಒಂದು ಕಂಪನಿಯಲ್ಲಿ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ಮಾರುತಿ ಶೆಟ್ಟಿ ಅವರಾಗಿರ್ಬೋದು, ನೀವಾಗಿರಬಹುದು, ಸಿದ್ದರಾಮ್ ತತ್ರಾಣಿ ಅವರಾಗಿರ್ಬೋದು, ಮತ್ತು ಸುಜಾತ ಜೀವರಿಗೆ, ನೀಲಾಜಿರಿಗಳು, ಎಲ್ಲ ಹಿರಿಯ ಅನುಭವಿ ಕಲಾವಿದರ ಒಂದು ಬಳಗನ ತುಂಬಿದೆ ಅಂತ ಹೇಳ್ಬೋದು. ಅದಕ್ಕೇನಂತ ಹೇಳಿ ನಿಜವಾಗ್ಲಿ. ಯಾಕಂದ್ರೆ ಕಲಾವಿದರ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಕಲಾವಿದರು ಅವ್ರ ಮೇಲೂ ಇವ್ರ ಕೀಳು ಅಂತಾನೆ. ಈಗ ಸುಭಾಷ್ ಬೆಟ್ಟಿಗೆಯವರು ಇದ್ದಾರೆ, ಸಿದ್ದರಾಮ್ ತತ್ರಾಣಿ ಅವರಿದ್ದಾರೆ, ಮಾರುತಿ ಶೆಟ್ಟಿ ಅವರಿದ್ದಾರೆ, ಆಮೇಲೆ ಸಿದ್ದು ಬೀಳಿಗೆ ಅವರಿದ್ದಾರೆ, ಸುಜಾತ ಆಯ್ತು, ಅನ್ನಪೂರ್ಣ ಧಾರವಾಡರಾಯ್ತು, ಕವಿತಾ ಪಾಟೀಲ್ ಅವರಾಯ್ತು. ಒಬ್ಬರಿಗಿಂತ ಒಬ್ಬರು ಅಪ್ರತಿಮ ಕಲಾವಿದರು. ನಾನ್ ಮೇಲೂ ಅವ್ರ ಕೀಳು ಪಾತ್ರ ಒಂದು ಹೆಚ್ಚು ಕಡಿಮೆ ಇರಬಹುದು. ಪಾತ್ರಕ್ಕೆ ಜೀವ ಇದ್ರಲ್ಲಿ ನೋಡಿ, ಈ ನಾಟಕದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಪಾತ್ರಗಳಿದಾವೆ. ಎಕ್ಸಾಂಪಲ್ ಸುಭಾಷ್ ಬೆಟ್ಟಿಗೆರ್ ಹೇಳಬೇಕು ಅಂದ್ರೆ, ಅವ್ರು ಮೊದಲನೇ ಸೀನಿಗೆ ಬಂದು ಹೋದ್ರೆ ಕಡೆ ಸೀನಿಗೆ ಬರ್ತಾರೆ. ಆದ್ರೆ ಮೊದಲನೇ ಸೀನ್ ಅಲ್ಲಿ ಮಾಡಿದವ್ರು ಅವರು ಆಕ್ಟ್ ಮಾಡ್ತಾರಲ್ಲ, ಅವರು ಹೊಗಳಬೇಕು ಅಂತಲ್ಲ, ಆ ಪಾತ್ರನ ಜನ ಇನ್ನೂ ಯಾಕೆ ಬರ್ಲಿಲ್ಲ ಅಂತ ಕಾಯ್ತಾ ಇರ್ತಾರೆ. ಕಡೆ ಸೀನಿಗೆ ಬಂದಾಗ ಸಾಮಾನ್ಯವಾಗಿ ಕಡೆ ಸೀನಿಗೆ ಜನ ಇಲ್ಲಿ ಎದ್ದು ಬಿಡ್ತಾರೆ. ಹೇಳೋ ಟೈಮಲ್ಲಿ ಸಹಿತ ಕೂತಂತ ಜನ ಸೈಲೆಂಟ್ ಆಗಿ ನೋಡ್ತಾ ಇರ್ತಾರೆ, ಏನೋ ಐತೆ ಮುಂದೆ ಅಂತ. ಹಂಗೆ ಸಣ್ಣ ಸಣ್ಣ ಪಾತ್ರ ಅಂತೇನಿಲ್ಲ, ಸಣ್ಣ ಪಾತ್ರಕ್ಕೂ ಜೀವ ತುಂಬುವಂತ ಕಲಾವಿದ್ರೆ ನಮ್ ಕಂಪನಿ ಇರೋದು. ಅಷ್ಟೇನು ಕೂಡ ನಾವು ಎಲ್ಲಾ ನಾಟಕದಲ್ಲಿನೂ ಇಬ್ಬಿಬ್ಬರು ಪುರುಷ ಪ್ರಧಾನವಾಗಿರ್ತಕ್ಕಂಥ ಹಾಸ್ಯವನ್ನು ನೋಡೀವಿ. ಈ ನಾಟಕದಲ್ಲಿ ಮಹಿಳೆಯರು ಇಬ್ಬರು ಹಾಸ್ಯ ಪ್ರಧಾನ ನಾಟಕ ಮಾಡಿದ್ದಾರೆ. ಈ ಒಂದು ಕಥೆಯಲ್ಲಿ ಅದ್ಭುತವಾಗಿ ಕೊನೆಯವರೆಗೂ ಎಲ್ಲಾ ಪ್ರೇಕ್ಷಕರನ್ನು ಸಿಕ್ಕಾಪಟ್ಟಿ ಹುಣ್ಣನ್ನಾಗಿ ನಗಿಸುವಂತ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಇನ್ನೊಂದು ಏನಂದ್ರೆ ವಿಶೇಷ ಅಂದ್ರೆ, ನಾಟಕದಲ್ಲಿ ಅಕ್ಕ ತಂಗಿ, ಅವರು ವೈಯಕ್ತಿಕವಾಗಿನೂ ಅಕ್ಕ ತಂಗಿ. ರಾಜಣ್ಣನ ಮಕ್ಕಳವರು ಗಿಚ್ಚಿ ಗಿಲಿ ಮಜಾ ಭಾರತ ಮಜಾ ಟಾಕೀಸ್ ಅದೆಲ್ಲ ಕಾಮಿಡಿ ಕಿಲಾಡಿಗಳು ಅದನ್ನೆಲ್ಲ ಅಭಿನಯ ಮಾಡ್ಕೊಂಡಂತ. ಸುಜಾತ್ ಅವರು ಈಗ ನೋಡಿ 2024ರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಒಂದು ವಿಜೇತರಾಗಿ ಬಂದರು. ನಾನು ಅಷ್ಟೇ, ಈಗ 4-5 ವರ್ಷದಿಂದ ಮಜಾ ಭಾರತ ಮಜಾ ಟಾಕೀಸ್ ಗಿಚ್ಚಿ ಗಿಲಿ ಎಲ್ಲದರಲ್ಲೂ ಈಗಲೂ ಅವ್ರು ಕರೆದಾಗ ಮಾಡ್ತಾ ಇರ್ತಾರೆ. ಒಳ್ಳೆ ಕಲಾವಿದರು. ಅದ್ರ ಬಗ್ಗೆ ಒಳ್ಳೆ ಹಾಡುಗಾರಿಕೆ, ಒಳ್ಳೆ ವಾಕ್ಚಾತುರ್ಯ, ಒಳ್ಳೆ ಕಾಮಿಡಿ ಬಂದು, ಆಮೇಲೆ ಜನರಿಗೆ ಏನು ಬೇಕು ಅದನ್ನ ಕೊಡಂತ ಶಕ್ತಿ ಅವ್ರ ಹತ್ರ ಐತಿ. ಓವರಾಲ್ ಹೇಳ್ಬೇಕಂದ್ರ ಎಲ್ಲಾರು ಫ್ಯಾಮಿಲಿ ಕುಂತು ನೋಡಬಹುದು. ಇದೊಂದು ನಾಟಕ ಸತ್ಯವಾಗಿ ನಾಟಕನ ಫ್ಯಾಮಿಲಿ ಸಮೇತನೇ ನೋಡ್ಲೇಬೇಕು. ಪ್ರತಿ ಇನ್ನೂ ಯಾರು ನೋಡಿಲ್ಲ ಎಲ್ಲರೂ ಬಂದು ನಾವು 16ನೇ ತಾರೀಕುವರೆಗೂ ಇರ್ತೀವಿ. ಇದೇ ತಿಂಗಳು ಫೆಬ್ರವರಿ 16ನೇ ತಾರೀಕುವರೆಗೂ ಇರ್ತೀವಿ. ನೋಡದೇ ಇದ್ದವರು, ತಪ್ಪಿಸಿಕೊಂಡವರು, ಮಿಸ್ ಮಾಡ್ಕೊಂಡ್ರು ದಯವಿಟ್ಟು ಎಲ್ಲರೂ ಸಂಸಾರ ಸಮೇತವಾಗಿ ನೋಡಿದವರು ಸಹಿತ ಇನ್ನೊಂದ್ಸಲ ಬಂದು ನೋಡ್ರಿ ಅಂತ ಕೇಳ್ಕೊಳ್ತೇವೆ. ಮುದುಗಿರಾಕಿ ಬರಿಗೈಯಿಂದ ಹೋದ್ನು ಅಥವಾ ಇನ್ನೇನಾದ್ರೂ ಖುಷಿ ಕೊಟ್ಟು ಹೋದ್ನು? ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡುವುದೂ ಇಲ್ಲ ಅಂತ ಜ್ಞಾನದ ಬುದ್ಧಿಯನ್ನೇ ಕೊಟ್ಟು ಹೋಗಿದ್ದಾರೆ ಅಣ್ಣಯ್ಯ. ಏನೇ ಇದು ನಿನ್ ಬಾಯಿಂದ ಆಡೋ ಮಾತೇನೇ ಇದು? ಅಷ್ಟೇ ಅಲ್ಲ, ಇವತ್ತಿನಿಂದ ನಾ ಈ ವೇಷ ವೃತ್ತಿ ಮಾಡುವುದೂ ಇಲ್ಲ. ನಿನಗೇನೆ ಬಂತು ದೊಡ್ಡ ರೋಗ. ಆ ಮುದುಕ ನಿನ್ ತಲೆನೋದೇನೆ ಹೋದೋ ಏನು? ಅಲ್ಲ, ನೀನೀಗ ಸುಳ್ಗಾರಿಕೆ ಮಾಡೋದನ್ನ ಬಿಟ್ರೆ ನಿನ್ನ ಸತಿ ಸಾಧಿಸಿ ಅಂತ ಒಪ್ಕೊಳ್ತೇನೆ ಈ ಸಮಾಜ. ಬರೋಕ್ಕಿಂತ ಮೊದಲು ನನ್ನ ಕೈಯಿಂದ ಏನೇನು ಪಾಪದ ಕೆಲಸ ಮಾಡಿಸ್ಬೇಕಾಗಿತ್ತು ಎಲ್ಲ ಮಾಡಿಸ್ಬಿಟ್ಟಿಯ. ಈಗ ನಾನು ತಿಳಿದು ಅದೇ ತಪ್ಪು ಮಾಡಲಾರೆ.
ಹಾಗಾದ್ರೆ ಇವತ್ತೇ ಮನೆ ಬಿಟ್ಟು ಹೋಗ್ಬೇಕು. ಈ ಮಾತು ನಿನ್ನ ಬಾಯಿಂದ ಬರ್ಲಿ ಅಂತ ನೀ ಕಾಯ್ತಾ ಇದ್ದೆ. ಇವತ್ತೇ ಅಲ್ಲ, ಈ ಕ್ಷಣನೇ ಹೋಗ್ತೀನಿ. ಹೋಗೇ ಹೋಗು. ಇಲ್ಲಿವರೆಗೂ ನಿನ್ನಿಂದ ಅದೇನೇ ಲಾಭ ತೆಗೆದುಕೊಳ್ಬೇಕಾಗಿತ್ತು ಎಲ್ಲವನ್ನೂ ತೆಗೆದುಕೊಂಡಾಯ್ತು. ಈಗ ನಿನ್ನ ದೇಹ ಕಾಯಿಲೆಗಳ ಗೂಡಾಗಿದೆ. ಈಗ ನಿನ್ನಿಂದ ನನಗೇನೂ ಪ್ರಯೋಜನವಿಲ್ಲ. ಹೊಸ ಹುಡುಗಿಯನ್ನು ಹುಡುಕ್ತೀನಿ, ಖರೀದಿ ಮಾಡ್ತೀನಿ, ಮತ್ತೆ ನಂದಂದ್ರೆ ನಾನು ಮಾಡ್ತೀನಿ. ಇನ್ನೂ ಒಂದು ತಮ್ಮಲ್ಲಿ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಬದುಕಿನ ಭಂಡಾರ ಅನ್ನುವಂತ ಒಂದು ಚಾನೆಲ್ ಭಾರಿ ಪ್ರಸಿದ್ಧಿಯಾದಂತಹ ಚಾನೆಲ್. ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಒಳ್ಳೆ ಸಂದರ್ಶನಗಳು, ಒಳ್ಳೊಳ್ಳೆ ಕಲಾವಿದರ ಸಂದರ್ಶನಗಳು, ಒಳ್ಳೆ ರಾಜಕಾರಣಿಗಳ ಸಂದರ್ಶನ, ನಾನು ಎಲ್ಲಾ ರೀತಿಯಿಂದನೂ ಫೇಮಸ್ ಆಗಿರುವಂತಹ ಒಂದು ಈ ಚಾನೆಲ್ ಬದುಕಿನ ಭಂಡಾರ. ಇದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಕಲಾ ವೃಂದದ ಪರವಾಗಿ ಹಾಗೂ ಗುಬ್ಬಿ ಕಂಪನಿಯ ಸಂಸ್ಥೆಯ ಕಲಾವಿದರ ಪರವಾಗಿ ನಾನು ನಮ್ಮನ್ನೆಲ್ಲರಲ್ಲೂ ಕೇಳ್ಕೊಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು.